ಹೇಗೆ ಹರಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಣ್ಣೀರಿನಿಂದಲೂ ಕೂಡ ಈ ಸೋಂಕು ಹರಡುತ್ತಂತೆ. ಕೊರೋನಾ ವೈರಸ್ ಕಣ್ಣೀರಿನಿಂದಲೂ ಕೂಡ ಹರಡುವ ಸಾಧ್ಯತೆ ಇದೆ. 45 ಸೋಂಕಿತರ ಕಣ್ಣೀರನ್ನ ಪರೀಕ್ಷೆ ಮಾಡಿದೆ ತಜ್ಞರ ತಂಡ. 45 ಸೋಂಕಿತರ ಕಣ್ಣೀರನ್ನ BMCRI ಪರೀಕ್ಷೆಯನ್ನ ಮಾಡಿದೆ. ಆ ಸಂದರ್ಭದಲ್ಲಿ ಆ ಅಧ್ಯಯನದ ಸಂದರ್ಭದಲ್ಲಿ ಗೊತ್ತಾದಂತಹ ವಿಚಾರ ಕಣ್ಣೀರಿನಿಂದಲೂ ಕೂಡ ಸೋಂಕು ಹರಡುತ್ತೆ ಅಂತ ಹೇಳಿ. ಎಲ್ಲಾ ಸೋಂಕಿತರ ಕಣ್ಣೀರಿನಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದೆ. ಈವರೆಗೆ ಎಂಜಲು ಮೂಗಿನ ದ್ರವದಿಂದ ಸೋಂಕು ಅಂತ ಹೇಳಲಾಗ್ತಾ ಇತ್ತು. ಇದೇ ಮೊದಲ ಬಾರಿಗೆ ಕಣ್ಣೀರಿನಿಂದಲೂ ಕೂಡ ಸೋಂಕು ಪತ್ತೆ ಆಗಿದೆ ಅಂತ ಹೇಳಿ ದೃಢಪಟ್ಟಿದೆ. ಈ ಸೋಂಕು ಹೇಗೆ ಹರಡುತ್ತೆ ಅನ್ನೋದಕ್ಕೆ ಒಂದಷ್ಟು ಅಧ್ಯಯನಗಳನ್ನ ಮಾಡುವ ಸಂದರ್ಭದಲ್ಲಿ ಒಂದ್ ಕಡೆ ಇಲ್ಲಿಯವರೆಗೂ ಕೂಡ ಕಣ್ಣೀರಿನಿಂದ ಸೋಂಕು ಹರಡುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ಆದ್ರೆ ಈಗ ಅಧ್ಯಯನವನ್ನ ಮಾಡಿದೆ. ಅಧ್ಯಯನದಲ್ಲಿ ಸೋಂಕಿತರ ಕಣ್ಣೀರನ್ನ ತೆಗೆದು ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ BMCRI ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಸೋಂಕು ಕಣ್ಣೀರಲ್ಲೂ ಕೂಡ ಇರುತ್ತೆ ಅನ್ನೋದು ಅಧ್ಯಯನದಿಂದ ದೃಢಪಟ್ಟಿದೆ. ಸೊ ನಾವು ಎಷ್ಟೇ ಜಾಗೃತೆ ಇದ್ರೂ ಕೂಡ ಇನ್ನೊಂದಷ್ಟು ನಾವು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಬೆಸ್ಟ್ ಎಕ್ಸಾಂಪಲ್. ಕಣ್ಣೀರ ಕಣಗಳು ಗಾಳಿಯ ಮೂಲಕ ಹಬ್ಬುವಂತಹ ಚಾನ್ಸಸ್ ಇದೆ. ಗಾಗಲ್ಸ್ ಧರಿಸಿದ್ರೆ ಇದನ್ನ ತಡೆಯುವಂತಹ ಸಾಮರ್ಥ್ಯ ಕೂಡ ಇರುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪ್ಲೇನ್ ಗಾಗಲ್ಸ್ ಅನ್ನ ಧರಿಸಬೇಕಾಗುತ್ತೆ ಕಣ್ಣೀರ ಕಣಗಳು ಗಾಳಿಯ ಮೂಲಕ ಹಬ್ಬುವ ಕಾರಣಕ್ಕಾಗಿ. ಇನ್ನು ಬೆಂಗಳೂರಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಲ್ಸ್ ಭಣಗುಡ್ತಾ ಇದೆ. ಅವೆನ್ಯೂ ರಸ್ತೆಯಲ್ಲಿ ಮಾತ್ರ ಭಾರಿ ಜನಜಂಗುಳಿ ಇದೆ. ಅವೆನ್ಯೂ ರಸ್ತೆಯ ಅಂಗಡಿಗಳಲ್ಲಿ ಭರ್ಜರಿ ವ್ಯಾಪಾರ ನಡೀತಾ ಇದೆ. ಬಟ್ಟೆ, ಜ್ಯುವೆಲರಿ, ಫ್ಯಾನ್ಸಿ ಸ್ಟೋರ್ಗಳಲ್ಲಿ ವ್ಯಾಪಾರ ನಡೀತಾ ಇದೆ. ತಮಗೆ ಬೇಕಾದ ವಸ್ತುಗಳ ಖರೀದಿಗೆ ಜನ ಈಗ ಮುಗಿಬಿದ್ದಿದ್ದಾರೆ. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಪಾಲನೆಯೇ ಇಲ್ಲ. ಇಲ್ಲಿ ನಾವು ಗಮನಿಸಬಹುದು, ಅನ್ಲಾಕ್ ಆದ ಬಳಿಕ ಒಂದಷ್ಟು ವ್ಯಾಪಾರಸ್ಥರಿಗೆ ಕೆಲವೊಂದು ವ್ಯಾಪಾರಿಗಳು ಓಕೆ ನಮ್ಗೀಗ ವ್ಯಾಪಾರ ಆಗ್ತದೆ ಅಂತ ಖುಷಿ ಪಟ್ರೆ, ಆದ್ರೆ ಜನ ಮಾತ್ರ ಈಗ ಕೆಲವು ಹೋಟೆಲ್ಗಳಿಗೆ ಹೋಗ್ತಾ ಇಲ್ಲ, ಮಾಲ್ಸ್ಗೆ ಹೋಗ್ತಾ ಇಲ್ಲ. ಆದ್ರೆ ಅವೆನ್ಯೂ ರೋಡ್ ಮಾತ್ರ ಈಗ ಜನಜಂಗುಳಿಂದ ತುಂಬುತ್ತಾ ಇದೆ. ಬಟ್ ಮಾಸ್ಕ್ ಇಲ್ಲ, ಅಲ್ಲಿ ಸಾಮಾಜಿಕ ಅಂತರದ ಪಾಲನೆ ಇಲ್ಲ. ಅವೆನ್ಯೂ ರಸ್ತೆಗೆ ದೌಡಾಯಿಸಿದ್ದಾರೆ BBMP ಮಾರ್ಷಲ್ಗಳು. ರಸ್ತೆ ಬದಿ ಅಂಗಡಿಗಳನ್ನ ತೆರವು ಮಾಡೋದಕ್ಕೆ ಮಾರ್ಷಲ್ಸ್ ಪ್ರಯತ್ನ ಮಾಡಿದ್ದಾರೆ. ಮಾರ್ಷಲ್ಗಳ ಮಾತಿಗೆ ಅಂಗಡಿ ಮಾಲೀಕರು ಮಾತ್ರ ಬಗ್ಗಿಲ್ಲ. ಅವೆನ್ಯೂ ರಸ್ತೆಯ ದೃಶ್ಯವನ್ನ ನೀವೀಗ ನೋಡ್ತಾ ಇರೋದು. ಯಾವ ರೀತಿ ಜನಜಂಗುಳಿ ಇದೆ, ನಾರ್ಮಲ್ ಆಗಿ ಹೇಗಿರುತ್ತೆ ಅಲ್ವಾ ಅವೆನ್ಯೂ ರೋಡ್, ಅದೇ ರೀತಿಯಾಗಿ ಈಗ ಜನಜಂಗುಳಿಂದ ತುಂಬುತ್ತಾ ಇರೋದನ್ನ ನಾವು ಗಮನಿಸಬಹುದು. ಆದ್ರೆ ಜನ ಮಾತ್ರ ಕೊರೋನಾ ಭೀತಿ ಇಲ್ವೇ ಇಲ್ಲ ಅನ್ನುವ ರೀತಿಯಲ್ಲಿ ಇದ್ದಾರೆ. ಯಾವುದೇ ರೀತಿಯ ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಪಾಲನೆ ಆಗ್ತಾ ಇಲ್ಲ, ಗುಂಪಾಗಿ ಜನ ಇರೋದನ್ನ ನಾವು ಗಮನಿಸಬಹುದು. ಆದ್ರೆ ಮಾಲ್ಸ್ ಆಗಿರ್ಬೋದು, ಹೋಟೆಲ್ಗಳ ಕಡೆ ಜನ ಮುಖ ಮಾಡ್ತಾ ಇಲ್ಲ. ಹಾಗಾದ್ರೆ ಯಾವ ರೀತಿಯಾಗಿದೆ ಅವೆನ್ಯೂ ರೋಡ್, ಜನಜಂಗುಳಿಂದ ಹೇಗೆ ತುಂಬಿ ತುಳುಕ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮುನಿರಾಜು ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಮಾಲು ಮತ್ತೆ ಶಾಪಿಂಗ್ ಕಾಂಪ್ಲೆಕ್ಸ್ ಜನ ಇಲ್ಲದೆ ಬಿಕೋ ಅಂತಿದ್ರೆ ಅವೆನ್ಯೂ ರಸ್ತೆ ಮಾತ್ರ ಜನಜಂಗುಳಿಂದ ತುಂಬಿ ತುಳುಕ್ತಾ ಇರುವಂತದ್ದು. ನಾವೀಗ ಏನ್ ನೋಡ್ತಾ ಇದ್ದೀವಿ, ಇದು ಅವೆನ್ಯೂ ರಸ್ತೆ. ಇದು ಈ ಒಂದು ರಸ್ತೆಯಲ್ಲಿ ನೋಡಬಹುದು, ಬೆಳಗ್ಗೆಯಿಂದಲೂ ಸಹ ವ್ಯಾಪಾರ ವಹಿವಾಟು ಜೋರಾಗಿ ನಡೀತಾ ಇದೆ. ಮತ್ತೆ ಸಾವಿರಾರು ಜನ ಇಲ್ಲಿ ನೆರೆದಿರೋದು ಮತ್ತೆ ತಮಗೆ ಬೇಕಾದಂತ ವಸ್ತುಗಳನ್ನ ಪರ್ಚೇಸ್ ಮಾಡೋದಕ್ಕೆ ಈ ಒಂದು ರಸ್ತೆಯಲ್ಲಿ ಮುಗಿಬಿದ್ದು ಓಡಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ. ಏನು ಕಣ್ಣು ಆಯಿಸಿದಷ್ಟು ಜನ ನಮಗೆ ಕಣ್ಣು ಕಾಣಿಸ್ತಾ ಇದ್ದಾರೆ. ಸುಮಾರು ಸಾವಿರಾರು ಜನ ಇಲ್ಲಿ ಬಂದು ಇಲ್ಲಿ ಬೇಕಾದಂತ ವಸ್ತುಗಳನ್ನ ಪರ್ಚೇಸ್ ಮಾಡೋದಕ್ಕೆ ಬಂದಿರುವಂತದ್ದು. ಏನು ನಗರದ ಬೇರೆ ಬೇರೆ ಕಡೆಗಳಲ್ಲಿ ಮಾರ್ಕೆಟ್ಗಳಲ್ಲಿ ನೋಡಿದ್ರೆ ಜನ ಇಲ್ಲದೆ, ವ್ಯಾಪಾರ ಇಲ್ಲದೆ ವ್ಯಾಪಾರಸ್ಥರು ಕಂಗಾಲಾಗಿದ್ರೆ, ಈ ಒಂದು ರಸ್ತೆಯಲ್ಲಿ ಮಾತ್ರ ಅತಿ ಹೆಚ್ಚು ಜನ ಕಾಣಿಸ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಈ ರಸ್ತೆಯಲ್ಲಿರುವಂತಹ ಅಂಗಡಿಗಳು ಎಲ್ಲವೂ ಸಹ ಓಪನ್ ಆಗಿದೆ. ಬಟ್ಟೆ ಅಂಗಡಿಗಳಿರ್ಬೋದು, ಮತ್ತೆ ಜ್ಯುವೆಲರಿ ಇರ್ಬೋದು, ಮತ್ತೆ ಫ್ಯಾನ್ಸಿ ಇರ್ಬೋದು, ಬೇರೆ ಬೇರೆ ಅಂಗಡಿಗಳು ಎಲ್ಲವೂ ಸಹ ಇಲ್ಲಿ ಓಪನ್ ಆಗಿ ಎಂದಿನಂತೆ ವ್ಯಾಪಾರವನ್ನ ನಡೆಸ್ತಾ ಇದ್ದಾವೆ. ಮತ್ತೆ ಇವತ್ತು ಭಾನುವಾರ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಬಂದಿರುವಂತ ನಿರೀಕ್ಷೆ ಸಹ ಇರುವಂತದ್ದು. ಯಾಕಂದ್ರೆ ಕಚೇರಿ ಮತ್ತೆ ಕಂಪನಿಗಳು ಮತ್ತೆ ಕಾರ್ಖಾನೆಗಳಿಗೆ ಒಂದು ರಜೆ ಇರೋದ್ರಿಂದ ತಮಗೆ ಬೇಕಾದಂತ ವಸ್ತುಗಳನ್ನ ಪರ್ಚೇಸ್ ಮಾಡೋ ಸಲುವಾಗಿ ಇವತ್ತು ಹೆಚ್ಚಿನ ಜನ ಇಲ್ಲಿಗೆ ಬಂದಿರುವಂತ ನಿರೀಕ್ಷೆ ಸಹ ಇದೆ. ಅದರಿಂದ ಈ ಒಂದು ರಸ್ತೆಯಲ್ಲಿ ಇವತ್ತು ವ್ಯಾಪಾರವೂ ಸಹ ಜೋರಾಗಿರುವಂತದ್ದು. ಏನು ರಸ್ತೆ ಬದಿ ವ್ಯಾಪಾರಿಗಳಿರ್ಬೋದು, ಮತ್ತೆ ಅಂಗಡಿಗಳಿರ್ಬೋದು, ಮತ್ತೆ ಬೇರೆ ಬೇರೆ ಶಾಪ್ಗಳನ್ನ ಏನು ಇಟ್ಕೊಂಡಿದ್ರೆ ಎಲ್ಲ ಕಡೆ ಒಂದು ವ್ಯಾಪಾರವೂ ಸಹ ಜೋರಾಗಿ ನಡೀತಾ ಇದೆ. ಅದಕ್ಕೆ ತಕ್ಕಂತೆ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಸಹ ಆಗಮಿಸಿರೋದ್ರಿಂದ ಇಲ್ಲಿ ಒಂದು ಹೆಚ್ಚಿನ ಜನದಟ್ಟಣೆಯೂ ಸಹ ಕಾಣ್ತಾ ಇರುವಂತದ್ದು. ಸಾಮಾಜಿಕ ಅಂತರ ಇರ್ಬೋದು, ಅಥವಾ ಕೆಲವರಂತೂ ಮಾಸ್ಕ್ ಇಲ್ಲದೆ ಸಹ ಓಡಾಡುತ್ತಿರೋದನ್ನ ನಾವು ನೋಡಬಹುದು. ಅಂತವರನ್ನ ಪತ್ತೆ ಮಾಡೋ ಸಲುವಾಗಿ ಈಗಾಗಲೇ BBMPಯ ಒಂದು ಮಾರ್ಷಲ್ಗಳೇನಿದ್ರೆ ಅವರು ಸಹ ಈ ಒಂದು ರಸ್ತೆಯಲ್ಲಿ ಆಗಮಿಸಿ ಎಲ್ರಿಗೂ ಸಹ ಒಂದು ವಾರ್ನಿಂಗ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ರು. ಆದ್ರೆ ಇಲ್ಲಿರುವಂತಹ ವ್ಯಾಪಾರಿಗಳು ಮತ್ತೆ ಏನು ರಸ್ತೆ ಬದಿ ವ್ಯಾಪಾರ ಮಾಡುವಂತ ಜನ ಏನಿದ್ದಾರೆ ಅವರು ಮಾರ್ಷಲ್ಗಳಿಗೂ ಸಹ ಮಾತಿಗೆ ಬಗ್ಗದೆ ನಂತರ ಅವರನ್ನೇ ವಾಪಸ್ ಕಳಿಸಿರುವಂತ ಘಟನೆ ಸಹ ಇಲ್ಲಿ ಆಗಿರುವಂತದ್ದು. ಯಾಕಂದ್ರೆ ಸಾಮಾಜಿಕ ಅಂತರ ಇಲ್ಲದೆ ಮಾಸ್ಕ್ ಇಲ್ಲದವರನ್ನ ಪತ್ತೆ ಮಾಡಿ
ಫೈನ್ ಹಾಕ್ಬೇಕು ಅಂತ ಹೇಳಿ BBMP ಒಂದು ಕಟ್ಟೆಚ್ಚರ ಇದೆ. ಆ ಒಂದು ಸೂಚನೆ ಮೇರೆಗೆ ಇವತ್ತು ಮಾರ್ಷಲ್ಗಳಿಗೆ ಈ ಒಂದು ರಸ್ತೆಗೆ ಆಗಮಿಸಿ ಎಲ್ಲರನ್ನೂ ಸಹ ಪತ್ತೆ ಮಾಡಿ ಒಂದು ದಂಡ ಹಾಕೋದಕ್ಕೆ ಮುಂದಾಗಿದ್ರು ಸಹ ಏನು ಯೂಸ್ ಆಗದೆ ನಂತರ ಬರೀ ಕೈಯಲ್ಲಿ ವಾಪಸ್ ಆಗಿದ್ದಾರೆ. ಈಗಾಗಲೇ ಒಂದು ಅಧಿಕಾರಿಗಳು ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಸಾಮಾಜಿಕ ಅಂತರಕ್ಕೆ ಒತ್ತು ಕೊಡಬೇಕು ಅನ್ನೋದು ಕೆಲವರ ಆಗ್ರಹ. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.